ಹಲೋ, ಎಲ್ರಿಗೂ ನಮಸ್ತೆ. ಆ, ಇವತ್ತು ನಾವು ಆಲ್ಮೋಸ್ಟ್ ಇಟ್ಸ್ ಬಿನ್ ಲೈಕ್ 25 ಡೇಸ್ ಇಂದ ಮೆಡಿಟೇಷನ್ ಮಾಡ್ತಾ ಇದ್ದೀವಲ್ವಾ. ಸೊ ನನ್ನ ಈ ಧ್ಯಾನದ ಪಯಣದಲ್ಲಿ ನನ್ನ ಪ್ರತಿ ಹಂತದಲ್ಲಿ ನನಗೆ ಗೈಡ್ ಮಾಡ್ತಾ ಇದ್ದಿದ್ದು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ ಅವರು. ಸೊ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಮಾತಲ್ಲಿ ಆ ಜ್ಞಾನವನ್ನ ಕೇಳೋಣ. ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ನಾವೆಲ್ಲರೂ ಜನ್ಮ ಜನ್ಮದ ಮಿತ್ರರು. ಈ ಜನ್ಮ ನಾವು ಯಾಕೆ ತಗೊಂಡಿದ್ದೀವಿ? ಈ ಕ್ವಶನ್ ಬರಬೇಕು. ಜನನ ಅಂದರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು. ಮರಣ ಅಂದರೆ ಆತ್ಮ ದೇಹನ ಬಿಟ್ಟು ಹೋಗುವುದು. ಆತ್ಮಕ್ಕೆ ಈ ದೇಹ ಯಾಕೆ ಬೇಕು? ಮೊದಲು ಫಸ್ಟ್ ಕ್ವಶನ್ ಇದು ಬೇಕು. ಎರಡು ಜೀವನಗಳು, ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ. ನಾವೇನು ಬಿಸಿಬೇಳೆ ತಿನ್ನಬೇಕು, ಪಾನಿಪುರಿ ತಿನ್ನಬೇಕು, ಮಜಾ ಮಾಡಬೇಕಂದ್ರೇನು ದೇಹ ಬೇಕು. ಈ ಫಿಸಿಕಲ್ ಎಂಜಾಯ್ಮೆಂಟ್ಗೂ ದೇಹ ಬೇಕು. ಹೊಟ್ಟೆ ತುಂಬ್ಕೊಳ್ಳೋಕೆ ನಾವು ತಿನ್ನಲ್ಲ. ಪ್ರಾಣಿಗಳು ತಿಂತಾವ, ಮಲ್ಕೊತಾವ. ಅವೇನು ಅಡುಗೆ ಮಾಡ್ಕೊತಾವ, ಸ್ಪೆಷಲ್ ಏನನ್ನ ಡಿಶಸ್ ಮಾಡ್ಕೊತಾವ? ಇಲ್ಲ. ನಾವು ಡಿಫ್ರೆಂಟ್ ವೆರೈಟೀಸ್ ಫುಡ್ ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡ್ತೀವಿ. ಈ ಭೌತಿಕ ಜೀವನ ಬೇಕು, ಆನಂದವು, ಮತ್ತು ಆ ಹ್ಯಾಪಿನೆಸ್ ಬೇಕು. ಸ್ಪಿರಿಚುವಲ್ ಲೈಫ್ ಇದೆ. ಈ ಸ್ಪಿರಿಚುವಲ್ ಲೈಫಲ್ಲಿ ಏನು ಬೇಕು? ಸ್ಪಿರಿಚುವಲ್ ಗ್ರೋತ್, ಆತ್ಮದ ಉದ್ಧಾರ ಬೇಕು. ಎರಡು ಬೇಕು. ಫಿಸಿಕಲ್ ಲೈಫಲ್ಲಿ ಹ್ಯಾಪಿನೆಸ್ ಬೇಕು, ಸ್ಪಿರಿಚುವಲ್ ಲೈಫಲ್ಲಿ ಆತ್ಮದ ಉದ್ಧಾರ ಬೇಕು, ಅಸೆನ್ಷನ್. ನಾವು ಎಷ್ಟು ಸ್ಪಿರಿಚುವಲ್ ಅಸೆಂಡ್ ಆಗ್ತೀವೋ, ಅಂದರೆ ಎಷ್ಟು ಜ್ಞಾನ ಹೊಂದುತ್ತೀವೋ, ನಾವು ಅಷ್ಟು ಆನಂದವಾಗಿ ಭೌತಿಕ ಜೀವನದಲ್ಲಿ ಜೀವನ ಮಾಡ್ಬೋದು. ಕೆನೆ ಸೆಲೆಬ್ರೇಟ್ ದ ಲೈಫ್. ಈ ಭೌತಿಕ ಜೀವನ ಯಾಕೆ? ಈ ಭೌತಿಕ ಜೀವನ ಆಧ್ಯಾತ್ಮಿಕ ಜೀವನ ಉದ್ಧಾರಕ್ಕೆ. ಫಿಸಿಕಲ್ ಲೈಫ್ ಇಲ್ಲ ಅಂದರೆ ಸ್ಪಿರಿಚುವಲ್ ಗ್ರೋತ್ ಇಲ್ಲ. ನಾವೆಲ್ಲ ಬಿಟ್ಟು ಹಿಮಾಲಯಸ್ಗೆ ಹೋಗಿ ಧ್ಯಾನ ಮಾಡಿದರೆ ಮತ್ತೆ ಜನ್ಮ ತಗೋಬೇಕು. ನಮ್ಮ ಪರ್ಪಸ್ ಕಂಪ್ಲೀಟ್ ಆಗಲ್ಲ, ಕಲ್ತ್ಕೊಳ್ಳೋದು ಕಂಪ್ಲೀಟ್ ಆಗಲ್ಲ. ಈ ಫಿಸಿಕಲ್ ಲೈಫ್ ಫ್ಯಾಮಿಲಿ ಜೊತೆಗಿರಬೇಕು, ಸೊಸೈಟಿ ಜೊತೆಗಿರಬೇಕು. ನಮ್ಮ ಸ್ಪಿರಿಚುವಲ್ ಗ್ರೋ ಅಸೆಂಡ್ ಆಗಬೇಕು. ಅಂಥ ಜನ್ಮಗಳು ನಾವು ತಗೊಂಡಿದ್ದೀವಿ. ಯಾಕಂದರೆ ಪತ್ರಿ ಸರ್ ಹೇಳ್ತಾ ಇದ್ರು, ಪಿರಮಿಡ್ ಮಾಸ್ಟರ್ಸ್ ಎಲ್ಲರದು ಕೊನೆ ಜನ್ಮ ಅಂತ. ನನಗೆ ಅವ್ರು ಏನು ಹೇಳಿದ್ರು ನಾನು ಸ್ವೀಕಾರ ಮಾಡ್ತೀನಿ. ಬಟ್ ನನಗೆ ಡೆಪ್ತು ಬೇಕು, ಆನ್ಸರ್ ಬೇಕು. ಅವ್ರ ಸ್ಪೀಚಸ್ ಕೇಳಿಸ್ಕೊಂತ ಅವ್ರ ಜೊತೆಗೆ ಭಾಳ ಓಡಾಡಿದ್ದು ನಾನು. ಒಂದೊಂದು ಅವ್ರದ್ದು ಜ್ಞಾನ ಕೇಳಿಸ್ಕೊಂತ ನನಗೆ ಕ್ಲಾರಿಟಿ ಬಂತು. ಹೌದಾ, ಪಿರಮಿಡ್ ಮಾಸ್ಟರ್ಸ್ದು ಕೊನೆ ಜನ್ಮನ? ಹೇಗೆ, ಯಾವಾಗತ್ತೆ ಕೊನೆ ಜನ್ಮ? ಏನು ಮಾಡಿದ್ರೆ ಕೊನೆ ಜನ್ಮ ಆಗುತ್ತೆ? ಇದು ವಿ ಹ್ಯಾವ್ ಟು ನೋ, ನಮ್ಗೆ ಗೊತ್ತಾಗಬೇಕು. ಅರಿಹಂತ, ಬೋಧಿಸತ್ವ, ಬುದ್ಧ. ಅರಿಹಂತ ಅಂದರೆ ಹಿಮಾಲಯಸ್ಗೆ ಹೋಗಿ ಗುಹೆಯಲ್ಲಿ ಕೂತ್ಕೊಂಡು 100 ವರ್ಷನೋ 1000 ವರ್ಷನೋ ಧ್ಯಾನ ಮಾಡಿ ಅರಿಷಡ್ ವರ್ಗಗಳು ಅಂತ ಮಾಡ್ಕೊಳ್ಳೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಎಷ್ಟೋ ಜ್ಞಾನನ ಹೊಂದುತ್ತಾರ. ಅವರು ಅರಿಷಡ್ ವರ್ಗಗಳನ್ನ ಅಂತ ಮಾಡ್ಕೊತಾರೆ. ಅವ್ರನ್ನೇನಂತಾರೆ? ಅರಿಹಂತ ಅಂತಾರೆ. ಈ ಅರಿಹಂತ ಇದು ಅಚೀವ್ ಆಗಿದ್ದಾನೆ, ಅರಿಹಂತ ಆಗಿದ್ದಾನೆ ಆತ್ಮ. ಈ ದೇಹ ಬಿಟ್ಟು ಮೇಲೆ ಹೋಗ್ತಾರೆ. ಅವ್ರಿಗೆ ಕೊನೆ ಜನ್ಮ ಇರುತ್ತೆ. 1000 ವರ್ಷ ಮಾಡಿ ಎಲ್ಲರೂ ಏನು ಅನ್ಕೊತಾರ? ಆಯ್ತಲ್ಲ, ಎಲ್ಲ ಕಾಮಕ್ರೋಧ ಲೋಭ ಮದ ಮಾಸ್ತರ್ಗಳು ಅಂತ ಮಾಡಿಕೊಡಿದ ಅಚೀವ್ ಆಗಿದ್ದಾನ, ಇನ್ನೊಂದು ಜನ್ಮ ಇರಲ್ಲ ಅನ್ಕೊತಾರೆ. ನೀವು ಹೊಟ್ಟೆ ತುಂಬ ತಿಂದರೆ ಪುಣ್ಯ ಬರುತ್ತೆ. ಹಸಿವಿರೋರ್ಗೆ ತಿನ್ನಿಸಿದ್ರೆ ಪುಣ್ಯ ಬರುತ್ತೆ. ಸೊ ಯಾರಿಗೂ ಹೇಳ್ಕೊಟ್ಟಿಲ್ಲ ಧ್ಯಾನ. ಅಂಥ ಅರಿಹಂತ ಜನ್ಮಗಳು ಎಷ್ಟೋ ತಗೊಂಡು ಬೋಧಿಸತ್ವ ಜನ್ಮ. ಬೋಧಿಸತ್ವ ಅಂದರೆ ಯಾರು? ರಮಣ ಮಹರ್ಷಿ ಒಂದು ಆಶ್ರಮ ಇಟ್ಕೊಂಡು ಯಾರು ಆಶ್ರಮಕ್ಕೆ ಬಂದ್ರೇನು
ನಿನ್ನ ಒಳಗೆ ನೀನು ಹೋಗು, ನಿನ್ನ ಯಾರನ್ನು ತಿಳ್ಕೊ ಅಂತ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವರು ಮಹರ್ಷಿ ಆಗಿದ್ದಾರೆ, ದೇಹ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಕೊನೆ ಜನ್ಮ ಇದೆಯಾ? ಇಲ್ಲ. ಯಾಕೆ? ಅವ್ರ ಹತ್ರ ಯಾರು ಬಂದರೆ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಕೊನೆ ಜನ್ಮ ಯಾರಿಗಂದರೆ ಮೈತ್ರೇಯ ಬುದ್ಧರಿಗೆ. ಯಾರು ಮೈತ್ರೇಯ ಬುದ್ಧರು? ಊರು ಊರು, ಬೀದಿ ಬೀದಿ, ಮನೆ ಮನೆಗೆ ಹೋಗಿ ಉಸಿರಿನ ಮೇಲೆ ಗಮನ ಇಡು ಅಂತ ಧ್ಯಾನ ಹೇಳ್ಕೊಡೋ ಮೈತ್ರೇಯ ಬುದ್ಧರೆಲ್ಲರೂ ನಾವು. ಅರ್ಥ ಆಯ್ತಾ? ನಮ್ಮದು ಕೊನೆ ಜನ್ಮ. ಆದರೆ ನಮಗೆ ಗೊತ್ತಿಲ್ಲ. ನಾವು ಮಾಡ್ತಾ ಇರೋ ಈ ಸ್ಪಿರಿಚುವಲ್ ವರ್ಕ್ ಏನಂತ ನಮಗೆ ಗೊತ್ತಿಲ್ಲ, ಅದು ಬೆಲೆ ಗೊತ್ತಿಲ್ಲ. ಇವಾಗ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ 4 ಪಿಲ್ಲರ್ಸ್. 1 ಪಿಲ್ಲರ್ ಏನು? ಫೈನಾನ್ಷಿಯಲ್ ಹೆಲ್ಪ್ ಮಾಡೋರು ಬೇಕು. ಸೆಕೆಂಡ್ ಪಿಲ್ಲರ್ ಆರ್ಗನೈಸರ್ಸ್. ಕೆಲಸ ಇವಾಗ ಈ ಪ್ರೋಗ್ರಾಮ್ ನಡೀತಾ ಇದೆ, ಇದಕ್ಕೆ ಆರ್ಗನೈಸರ್ ಪ್ರಿಯಾಂಕಾ ಮೇಡಮ್ ಹೇಗೆ ನಿಮ್ಮೆಲ್ಲರನ್ನ ಸೇರಿಸ್ಬೇಕು, ಹೇಗೆ ನಿಮಗೆಲ್ಲರಿಗೆ ಜ್ಞಾನ ಕೊಡಬೇಕು, ಇಟ್ಸ್ ಆರ್ಗನೈಸಿಂಗ್. ಇದಕ್ಕೆ ಹೆಲ್ಪ್ ಮಾಡೋರು ಇರ್ತಾರೆ, ಟೀಮ್ ಲೀಡರ್ಸ್, ಅದು ಸೇವೆ ಮಾಡೋರು ಅಲ್ವಾ? ಆರ್ಗನೈಸರ್ಸು ಸೇವೆ ಮಾಡೋರು, ಆಮೇಲೆ ಧ್ಯಾನ ಹೇಳ್ಕೊಡೋರು. 4 ಪಿಲ್ಲರ್ಸ್ ಆಫ್ ದಿಸ್ ಸೊಸೈಟಿ. ಈ 4 ಕೆಲಸಗಳು ಎಲ್ಲರೂ ಮಾಡ್ಬೋದು, 4 ಮಾಡ್ಬೋದು. ಇಲ್ಲ, ಈ 4ಅಲ್ಲಿ ಏನು ಆಗುತ್ತೋ ಅದು ಮಾಡಬೇಕು. ನಮ್ಮ ಮನೆಯಲ್ಲಿ ಇವಾಗ ನನ್ನ ಹೆಂಡತಿ ಫುಲ್ ಸಪೋರ್ಟ್ ಕೊಡ್ತಾಳೆ ನನಗೆ. ಶಿ ಈಸ್ ಸಪೋರ್ಟಿಂಗ್ ವೆರಿ ವೆಲ್ ಫಾರ್ ಮೀ. ನಾನು ಹೊರಗೆ ಹೋಗಬೇಕು, ನಾನು ಟೀಚ್ ಮಾಡಬೇಕು. ನನಗೆ ಫೈನಾನ್ಸ್ ಹೆಲ್ಪ್ ಮಾಡೋ ಮಿತ್ರರಿದ್ದಾರೆ. ನನಗೆ ಎಲ್ಲಿ ಹೋದ್ರೇನು ಹೆಲ್ಪ್. ಇವಾಗ ನಮ್ಮ ಡ್ರೈವರ್ ಇದ್ದಾರೆ, ಅವ್ರು ಮಾಸ್ಟರ್. ಅವರಿಲ್ಲ ಅಂದರೆ ಕಾರ್ ಇದ್ರೇನು ವೇಸ್ಟು ನನಗೆ ಅಂತ ರಥಸಾರದಿದ್ದಾರೆ. ಎಲ್ಲರ ಅನುಕೂಲ ಮಾಡಿದರೆ ನಾನು ಮಾಡೋದು ದೊಡ್ಡ ಸುದ್ದಿ ಅಲ್ಲ. ಇಟ್ ಈಸ್ ನಾಟ್ ಸೊ ಬಿಗ್ ಟಾಸ್ಕ್ ಫಾರ್ ಮೀ. ಎಲ್ಲರ ಅನುಕೂಲ ಆಗಿದ್ದಾರೆ, ನಾನು ಐ ಆಮ್ ಗೋಯಿಂಗ್ ಫರ್ದರ್. ಅದೇ ನಾವು ತಿಳ್ಕೋಬೇಕು. ನಮ್ಮ PSSM ಅಂದರೆ ದುಡ್ಡು ಕೊಡೋರು, ಆರ್ಗನೈಸ್ ಮಾಡೋರು, ವಾಲಂಟಿಯರ್ ವರ್ಕ್ ಮಾಡೋರು, ಜ್ಞಾನ ಕೊಡೋರು. 4 ಜನ ಇದ್ದಾರೆ ಅಲ್ವಾ? ನಾವು ಏನು ಮಾಡಬೇಕು ಮಾಡ್ಬೋದು, ಅನ್ಲಿಮಿಟೆಡ್ಲಿ ಮಾಡ್ಬೋದು. ವಿ ಹ್ಯಾವ್ ಟು ಡೂ. ಇವಾಗ ಹೆಂಗಸರು, ನೀವು ಲೇಡೀಸ್ ಎಲ್ಲರೂ ಇದ್ದೀರಿ, ನಿಮ್ಮ ಡಿಸೈನ್ ಆಫ್ ಲೈಫು ಓಡಾಡೋದಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು. ಯಾಕೆ? ಮಕ್ಕಳು, ಕುಟುಂಬ, ಧರ್ಮ ಇದೆಲ್ಲ ನೋಡ್ಕೋಬೇಕು. ಇವಾಗ ಜೂಮ್ ಬಂದಿದೆ, ಲಾಕ್ಡೌನ್ ಬಂದಿದ ಮೇಲೆ ನಮ್ಮ ಸ್ಪಿರಿಚುವಲ್ ಸೊಸೈಟಿ ಎಲ್ಲರಿಗೂ, ಹೆಂಗಸರು ಎಲ್ಲರಿಗೂ, ಲೇಡೀಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಾನು ಪ್ರಚಾರ ಮಾಡ್ತಾಯಿದ್ದೀನಿ, ನನ್ನ ಜ್ಞಾನ ಕೊಡ್ತಾಯಿದ್ದೀನಿ. ಮೊದಲಾಗಿಲ್ಲ. ನಾನು ಎಲ್ಲಿ ಹೋದ್ರೇನು, ಏನು ಸರ್ ನೀವು ಓಡಾಡ್ದಂಗೆ ನಮ್ಗೆ ಆಗಲ್ಲ, ನೀವು ಗಂಡಸರು ಓಡಾಡ್ದಂಗೆ ನಮ್ಮ ಜ್ಞಾನ ಕೊಡೋಕೆ ಆಗ್ತಾನೆ ಇದ್ದಿಲ್ಲ ಅಂತ ಭಾಳ ದುಃಖ ಇತ್ತು ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ. ಈ ಲಾಕ್ಡೌನ್ ಯಾವಾಗ ಬಂತು, ಮುಗೀತು. ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡ್ತಾಯಿದ್ದಾರೆ. ಜೂಮು, ಯೂಟ್ಯೂಬು ಎಲ್ಲ ಆಪರ್ಚುನಿಟೀಸ್ ಇವಾಗ ಬಂದಿದ್ದಾವೆ. ಆದರೆ ಎಸ್ಪೆಷಲಿ ಮಹಿಳೆಯರು ಸ್ಪಿರಿಚುವಲ್ ಆಸ್ಟ್ರಲ್ ವರ್ಕ್ ಮಾಡೋಕ್ಕೆ ಹೆಚ್ಚಿಗೆ ಬಂದಿದ್ದಾರೆ. ನಿಮ್ಮದು ವರ್ಕು ಏನು? ನಿಮ್ಮದು ಆಸ್ಟ್ರಲ್ ವರ್ಕ್ ಅಂದರೆ ಒಬ್ಬೊಬ್ಬರು ಮೇಲೆ ಲೋಕದ ಶಕ್ತಿನ ಭೂತಾಯಿಗೆ ಕೊಡೋಕ್ಕೆ ಬಂದಿರ್ತೀರ. ಆ ಬೆಳಕುನ, ಮೇಲೆ ಲೋಕದ ಬೆಳಕುನ ಈತ ಭೂಮಿಗೆಲ್ಲ ಸ್ಪ್ರೆಡ್ ಮಾಡೋಕ್ಕೆ ಬಂದಿದ್ದಾರೆ. ನೆಗೆಟಿವಿಟಿ ಕ್ಲಿಯರ್ ಮಾಡೋಕ್ಕೆ ಬಂದಿದ್ದಾರೆ. ಈ ಲೋಕದಲ್ಲಿ ಉಳ್ಕೊಂಡು ಆತ್ಮಗಳನ್ನ ಮೇಲೆ ಲೋಕಕ್ಕೆ ಕಳ್ಸೋಕ್ಕೆ ಬಂದು ಡಿಫ್ರೆಂಟ್ ಡ್ಯೂಟೀಸ್ ಹಾಕ್ಕೊಂಡು ಬಂದಿದೆ. ಅದು ಗೊತ್ತಾಗತ್ತೆ ಗೊತ್ತಿಲ್ಲ. ನನಗಂಥವು ಏನೂ ಗೊತ್ತಿಲ್ಲ. ನನ್ನ ಆಸ್ಟ್ರಲ್ ಪರ್ಪಸ್ ಏನೂ ಗೊತ್ತಿಲ್ಲ, ನನ್ನ ಪೂರ್ಣಾತ್ಮ ಯಾರೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ಏನು ಹೇಳ್ತಾರಂದರೆ ಪತ್ತಿ ಸುಷುಪ್ತಾವಸ್ಥೆ. ನಿದ್ದೆ ಮಾಡುವಾಗ ಕಂಪ್ಲೀಟ್ ಮರ್ತೋಗಿರ್ತೀವಿ, ಸುಷುಪ್ತಾವಸ್ಥೆ. ಧ್ಯಾನ ಮಾಡುವಾಗ ಕಂಪ್ಲೀಟ್ ಮರ್ತೋಗ್ತೀವಿ. ಸರ್ ಹೇಳ್ತಾರೆ, ಆವಾಗ ಹೈಯರ್ ಡೈಮೆನ್ಷನ್ಗೆ ಹೋಗಿ ನಮ್ಮ ಆತ್ಮ ಅಲ್ಲಿ ಏನು ಮಾಡಬೇಕು ಮಾಡುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ.
ಇಟ್ ವಿಲ್ ಹ್ಯಾಪನ್. ಅದಕ್ಕೆ ನಾನು ಅದೆಲ್ಲ ತಿಳ್ಕೊಂಡ್ಮೇಲೆ ಯಾಕೆ ನನಗೇನು ಕಾಣಿಸಲ್ಲ, ನನ್ನ ಪರ್ಪಸ್ ಆಫ್ ಲೈಫ್ ಏನು ಗೊತ್ತಾಗಲಿಲ್ಲ, ಅವೆಲ್ಲ ಬಿಟ್ಟುಬಿಟ್ಟೆ ನಾನು. ನಾವು ಏನು ಮಾಡ್ಬೋದು, ನಾನು ಏನು ಮಾಡ್ಬೋದು, ನನ್ನ ಜ್ಞಾನ ಎಲ್ಲರೂ ಕೊಡ್ಬೋದು. ಇಟ್ ಈಸ್ ಪಾಸಿಬಲ್ ಫಾರ್ ಮೀ. ಅದು ನಾನು ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಮಾಡಬೇಕಲ್ಲ. ಆರ್ಗನೈಸಿಂಗು, PMC ಕನ್ನಡ ಚಾನಲ್ಲು, ಇದು ಕಡ್ತಾರು, ಏನನ್ನು ಅವ್ರು ಕರೆದ್ರೆ ನಾನು ಏನನ್ನು ಅಡ್ವೈಸ್ ನನಗಾದರೆ ಕೊಡ್ತೀನಿ. ಅವ್ರಿಗೆ ಬೇಕಂದರೆ ನನಗೆ ಬಂದರೆ ಐ ವಿಲ್ ಗಿವ್ ದ ಐಡಿ ಅಡ್ವೈಸ್ ಕೊಡ್ತೀನಿ. ದಟ್ ಐ ಕ್ಯಾನ್ ಡೂ. ಇನ್ನು ದುಡ್ಡ ನಾನು ದುಡಿತಾ ಇಲ್ಲ, ಸೊ ಐ ಕಾಂಟ್ ಗಿವ್ ಮನಿ. ವಾಲಂಟಿಯರ್ ವರ್ಕಲ್ಲಿ ನಾನು ಬೇಕಂದರೆ ಸರ್ವ್ ಮಾಡಿ, ನಾನು ಧ್ಯಾನ ಚಕ್ರ ಅಲ್ಲಿ ಸರ್ವ್ ಮಾಡೋದು ನನಗೆ ಭಾಳ ಇಷ್ಟ. ಅಟ್ಲೀಸ್ಟ್ ಡೈಲಿ ಒನ್ಸ್ ನಾನು ಹೋಗಿ ಅಲ್ಲಿ ಸರ್ವ್ ಮಾಡ್ತೀನಿ. ಇಟ್ ಈಸ್ ಪಾಸಿಬಲ್ ಫಾರ್ ಮೀ. ವಾಟ್ ಎವರ್ ಇಸ್ ಪಾಸಿಬಲ್ ಐ ಆಮ್ ಡೂಯಿಂಗ್. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನಾವು ಯಾರು ನಮ್ಗೆ ತಿಳ್ಕೋಬೇಕು. ಪತ್ರಿ ಸರ್ ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ ಅಂದರೆ ತನ್ನನ್ನು ತಾನು ಕಡಿಮೆ ಯಾರು ಮಾಡ್ಕೊಳ್ಳಲ್ಲೋ ಅವನು ಪಿರಮಿಡ್ ಮಾಸ್ಟರ್. ಪಿರಮಿಡ್ ಮಾಸ್ಟರ್ ಅಂದರೆ ತಾನು ಯಾರಿಗೆ ಹೆಚ್ಚಿಗೆ ಮಾಡಿಕೊಳ್ಳಲು ನಾವು ಪಿರಮಿಡ್ ಮಾಸ್ಟರ್. ಕಡಿಮೆ ಮಾಡಿಕೊಂಡ್ರೆ ಅಜ್ಞಾನ, ನಾವು ಹೆಚ್ಚಿಗೆ ಅಂದ್ಕೊಂಡ್ರೆ ಅಹಂಕಾರ. ಎರಡು ಬಿಡಬೇಕು. ಇಡೀ ಟೋಟಲ್ ಎಲ್ಲರೂ ಯಾರೂ ನನಗೆ ಕಡಿಮೆ ಇಲ್ಲ ಅಂತ ನಾವು ಆಕ್ಸೆಪ್ಟ್ ಮಾಡೋರೇ ಪಿರಮಿಡ್ ಮಾಸ್ಟರ್. ದಟ್ ಈಸ್ ಕಾಲ್ಡ್ ಒನ್ನೆಸ್. ಯಾರೂ ಕಡಿಮೆ ಇಲ್ಲ, ಯಾರೂ ಹೆಚ್ಚಿಗೆ ಇಲ್ಲ, ಯಾರೂ ಒಳ್ಳೆಯವರಿಲ್ಲ, ಯಾರೂ ಕೆಟ್ಟವರಿಲ್ಲ, ನ್ಯಾಯ ಇಲ್ಲ, ಅನ್ಯಾಯ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ. ದ್ವಂದ್ವಾತೀತನಾದರೆ ಇವರೇ ಪಿರಮಿಡ್ ಮಾಸ್ಟರ್. ದಟ್ ಈಸ್ ಕಾಲ್ಡ್ ಒನ್ನೆಸ್. ಅದೆಲ್ಲ ತಿಳ್ಕೊಂಡು ನಾವು ಆತ್ಮದ ಉದ್ಧಾರ ಮಾಡಿಕೊಳ್ಳೋಕ್ಕೆ ಜನ್ಮ ತಗೊಂಡಿದ್ವಿ. ಆದರೆ ನನ್ನ ಸಜೆಷನ್ ಏನಂದರೆ, ಫಸ್ಟು ಏನು ಮಾಡಬೇಕಂದ್ರೆ ಮೆಡಿಟೇಷನ್. ಎಷ್ಟು ಮಾಡಬೇಕಂದ್ರೆ ಎಷ್ಟು ಹೆಚ್ಚಿಗೆ ಮೆಡಿಟೇಷನ್ ಮಾಡಿದರೆ ನಮಗೆ ಆ ಸ್ವಾಧ್ಯಾಯನೂ ಅದ್ಭುತವಾಗಿ ಅರ್ಥ ಆಗುತ್ತೆ. ಸಜ್ಜನ ಸಾಂಗತ್ಯದಲ್ಲಿ ಯಾರ್ಯಾವ ಅನುಭವಗಳು ಕೇಳಿಸ್ಕೊಳ್ತೀವಿ. ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ನಮ್ಗೆ ಎನರ್ಜಿ ಬೇಕು. ಈ ದಿವ್ಯನೇತ್ರ ದರ್ಶನ ಮಾಡ್ಕೋಬೇಕಂದ್ರೆ ಎನರ್ಜಿ ಬೇಕು. ಹಿಂದಿನ ಜನ್ಮ ನೋಡ್ಕೋಬೇಕಂದ್ರೆ ಎನರ್ಜಿ ಬೇಕು. ಹೈಯರ್ ಡೈಮೆನ್ಷನ್ ಟ್ರಾವೆಲ್ ಮಾಡಬೇಕಂದ್ರೆ ಎನರ್ಜಿ ಬೇಕು. ನಮ್ಮ ಒಳಗಿಂದ ನಮ್ಮ ಆ ಪ್ರಶ್ನೆಗೆ ಉತ್ತರ ತಗೋಬೇಕಂದ್ರೆ ಎನರ್ಜಿ ಬೇಕು. ಮಾಸ್ಟರ್ಸ್ ಹತ್ರ ಮಾತಾಡಬೇಕಂದ್ರೆ ಎನರ್ಜಿ ಬೇಕು. ಇದಕ್ಕೆಲ್ಲ ಎನರ್ಜಿ ಬೇಕು. ಅದು ಎಲ್ಲಿಂದ ಬರುತ್ತೆ? ಧ್ಯಾನ ಮಾಡಿದ್ರೆ ಅಲ್ಲ. ಚೂರು ಧ್ಯಾನ ಮಾಡಿದರೆ ಚೂರು ಎನರ್ಜಿ. ಅವನು ಹೆಚ್ಚಿಗೆ ಧ್ಯಾನ ಮಾಡಿದರೆ ಹೆಚ್ಚಿಗೆ ಎನರ್ಜಿ. ಸೊ ಫಸ್ಟ್ ಮೆಡಿಟೇಷನ್ ನನ್ನ ಅನುಭವ ಆಯಿತು. ನಾನು ಧ್ಯಾನಕ್ಕೆ ಬಂದು ಯಾವಾಗ ಬಂದೆ, ಅವಾಗ ಇನ್ನೂ ಬಿಸ್ನೆಸ್ ಮಾಡೋವಾಗೆ ನಾನು ಧ್ಯಾನಕ್ಕೆ ಬಂದೆ. ರಾತ್ರಿ 9 ಗಂಟೆಗೆ ಶಾಪ್ ಲಾಕ್ ಮಾಡಿಕೊಂಡು ಮನೆಗೆ ಬಂದು 10 ಗಂಟೆ ಕೂತ್ಕೊಳ್ತಾ ಇದ್ದೆ ಸ್ವಲ್ಪ ತಿಂದು. ಬೆಳಿಗ್ಗೆ 2, 3, 4 ಮತ್ತು ನಮ್ಮ ಮನೆ ಎದುರಿಗೆ ಒಂದು ಸಾಲಲ್ಲಿ ನಾನು ರೂಮ್ ತಗೊಂಡಿದ್ದೆ. ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೇಳಿದೆ, 6 to 8 ನಾವು ಸ್ಕೂಲ್ ತೆಗೆಯಲಿಲ್ಲ, ನಾನು ಒಂದು ಕ್ಲಾಸ್ ರೂಮ್ನ ಉಪಯೋಗಿಸ್ಕೊಂಡು ಅವ್ರು ಕೊಟ್ಟಿದ್ರು. ಕಂಪಲ್ಸರಿ ನಾನು 6ಗೆ ಹೋಗಿ 6 to 8 ಅಲ್ಲಿ ಧ್ಯಾನ ಹೇಳ್ಕೊಡ್ಬೇಕು. ಮಲ್ಕೊಂಡ್ರೆ ಜಸ್ಟ್ 1 or 2 hours. ಬೆಳಿಗ್ಗೆ ಹೊತ್ತು 5 ನಿಮಿಷ 10 ನಿಮಿಷ ಸಿಕ್ಕಿದ್ರೇನು ಧ್ಯಾನ ಮಾಡ್ತಾಯಿದ್ದೆ. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ನನ್ನ ಮೈಂಡನ್ನ ಒಂದು ಕ್ಷಣ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಹೋಗೋಕ್ಕೆ ಅಲೋ ಮಾಡ್ತಾಯಿದ್ದಿಲ್ಲ. ಆ ಪ್ರಾಕ್ಟೀಸ್ ನಾನು ಮಾಡಿದರೆ ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಆದರೆ ಇವಾಗ ಈ ಸಮಯ ಹೇಗಿದೆ ಅಂದರೆ, ನಾವು ಪ್ರತಿ ಸಾರಿ ಹೇಳ್ತಾ ಇದ್ರು 8 ತಾಸು ಧ್ಯಾನ ಮಾಡುವುದು ಒಂದೇ, 1 ತಾಸು ಧ್ಯಾನ, 8 ತಾಸು ಮಲ್ಕೊಳ್ಳೋದೆಂದೇ, 1 ತಾಸು ಧ್ಯಾನ ಇವಾಗ ಏನು ಹೇಳ್ತಾರೆ ಸಾರು, ಅರ್ಧ ತಾಸು ಧ್ಯಾನ ಮಾಡುವುದು ಒಂದೇ, 8 ತಾಸು ಮಲ್ಕೊಳ್ಳೋದು ಒಂದೇ. ಅಂದರೆ ಅಷ್ಟು ಎನರ್ಜಿ ಭೂಲೋಕಕ್ಕೆ ಬರ್ತಾ ಇದೆ. ನಾನು 3 ತಾಸು ಕೂಡಿಸಿದ್ದರೆ ಬರೋ ಅನುಭವ
ಜಸ್ಟ್ 5 ಮಿನಿಟ್ಸಲ್ಲಿ ಬರ್ತಾ ಇದೆ. ಎಂಥ ಅದ್ಭುತ ಸಮಯ ಅಂದರೆ ಇವಾಗ ಧ್ಯಾನಕ್ಕೆ ಬಂದಿರೋರ್ದು ಅಷ್ಟು ಭಾಗ್ಯ. ಆದರೆ ಫಸ್ಟ್ ರೆಗ್ಯುಲರ್ ಮೆಡಿಟೇಷನ್ ಮಾಡಬೇಕು. ಒಂದು ದಿನ ಧ್ಯಾನ ಬಿಟ್ಟಿದ್ರೆ ಯು ವಿಲ್ ಗೋ ಬ್ಯಾಕ್ ಬೈ 7 days. ಇದು ನೆನಪಿಟ್ಕೋಬೇಕು. ಅದಕ್ಕೆ ನಾನು ಏನು ಐಡಿಯಾ ಕೊಡ್ತೀನಿ ಅಂದರೆ, ಬಿಫೋರ್ ಸ್ಲೀಪಿಂಗ್ ಡೆಫಿನೆಟ್ಲಿ ಧ್ಯಾನ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮ ವಯಸ್ಸು ಎಷ್ಟು 10 ನಿಮಿಷ ಮಿನಿಮಮ್. ನಿದ್ದೆ ಬರಲಿಲ್ಲ ಅಂದರೆ ಅಂಟಿಲ್ ಯು ಗೆಟ್ ದ ಸೌಂಡ್ ಸ್ಲೀಪ್ ನೀವು ಧ್ಯಾನ ಮಾಡಿ ಮಾಡ್ಕೋಬೇಕು. ನಿದ್ದೆ ಬರಲಿಲ್ಲ ಅಂದರೆ ಮಲ್ಕೋಬಾರ್ದು. ಧ್ಯಾನ ಮಾಡಿ ಮಾಡಿ ಮೈಂಡ್ ಪೀಸ್ಫುಲ್ ಆದಾಗ ನಿಮಗೆ ನಿದ್ದೆ ಬಂದರೆ ಮಲ್ಕೊಂಡ್ರೆ ಅದು ಯೋಗ ನಿದ್ದೆ. ಅದ್ಭುತವಾದ ಕನಸುಗಳು ಬರ್ತಾವೆ, ಅನುಭವಗಳು ಬರ್ತಾವಲ್ಲ ಕನಸಲ್ಲಿ. ನಿದ್ದೆ ಬರಲಿಲ್ಲ, ಯಾಕೆ ವೈ ಆರ್ ವೇಸ್ಟಿಂಗ್ ದ ವ್ಯಾಲ್ಯುಬಲ್ ಟೈಮ್. ಧ್ಯಾನ ಕುದಿರಲಿಲ್ಲ, ಸ್ವಾಧ್ಯಾಯ ಮಾಡ್ಬೋದು, ಸಜ್ಜನ ಸಾಂಗತ್ಯ ಮಾಡ್ಬೋದು, ಟೆಕ್ನಾಲಜಿ ಅನುಕೂಲ ಇದೆ. ಅದು ಮಾಡ್ತಾ ಮಾಡ್ತಾ ನಿದ್ದೆ ಬರೋವರೆಗೂ ಮಲ್ಕೋಬಾರ್ದು. ಇದು ಪ್ರಾಕ್ಟೀಸ್ ಮಾಡಬೇಕು. ಎದ್ದೊಳಕ್ಕೆ ಮುಂಚೆ ಕಣ್ಣು ಬಿಡಬಾರ್ದು, ಹಾಗೆ ಹಾಸಿಗೆ ಮೇಲೆ ನೀವು ಕೂತ್ಕೋಬೋದು. ಯು ಕ್ಯಾನ್ ಡೂ ಮೆಡಿಟೇಷನ್. ದ ಡೇ ಸ್ಟಾರ್ಟ್ಸ್ ವಿತ್ ಮೆಡಿಟೇಷನ್, ದ ಡೇ ಎಂಡ್ಸ್ ವಿತ್ ಮೆಡಿಟೇಷನ್. ಆಮೇಲೆ ಸ್ನಾನ ಮಾಡ್ತಿರಲ್ಲ, ಒರೆಸ್ಕೋಬಾರ್ದು. ಆ ನೆನೆದ ದೇಹದಿಂದ ಅಟ್ಲೀಸ್ಟ್ 10 ಮಿನಿಟ್ಸ್ ಅದೇ ಒಣಗೋಬೇಕು, ಧ್ಯಾನ ಮಾಡಬೇಕು. ಹೇಗೆ ಸಾರ್ ಹೇಳ್ತಾ ಇದ್ದಾರೆ, ವೆನ್ ಯುವರ್ ಬಾಡಿ ಈಸ್ ವೆಟ್ ಯುವರ್ ಆರಾ ವಿಲ್ ಬಿ ಕ್ರಿಸ್ಟಲ್ ಕ್ಲಿಯರ್. ಯು ಕ್ಯಾನ್ ರಿಸೀವ್ ಅಬಂಡೆಂಟ್ ಎನರ್ಜಿ ವಿತ್ ಇನ್ ಲಿಮಿಟೆಡ್ ಟೈಮ್. ದಿನಾಲಿ ಮಲ್ಕೊತೀವಿ, ದಿನಾಲಿ ಎದ್ದೊಳ್ತೀವಿ, ದಿನಾಲಿ ಸ್ನಾನ ಮಾಡ್ತೀವಿ. ಈ ಹ್ಯಾಬಿಟ್ ಮಾಡಿಕೊಂಡ್ರೆ ಒಂದು ದಿನ ರಜೆ ಇರುತ್ತೆ, ಇಟ್ ವಿಲ್ ಬಿಕಮ್ ರೆಗ್ಯುಲರ್. ಇನ್ನೊಂದು, ಧ್ಯಾನ ಒಂದು ದಿನ ಇದ್ದಂಗೆ ಒಂದು ದಿನ ಇರಲ್ಲ. ಒಂದೊಂದು ದಿನ ಇನ್ನು ಏನು ಬೇಡ, ಹೀಗೆ ಕೂತ್ಕೊಳ್ಳೋ ಅಂತ ಅನಿಸುತ್ತೆ. ಆವಾಗ ಏನು ಮಾಡಬೇಕು, ಹ್ಯಾವ್ ಟು ಚೆಕ್ ಎಷ್ಟು ತಾಸು ನಾವು ಕೂತ್ಕೋಬೋದು ಅಂತ ನಾವು ಮಾಡಿ ನೋಡಬೇಕು. ಧ್ಯಾನ ಕುದುರಲ್ಲ, ನಿಮ್ಮ ವಯಸ್ಸು ಎಷ್ಟಿರುತ್ತೆ 10 ನಿಮಿಷ ಕಂಪಲ್ಸರಿ ಧ್ಯಾನ ಮಾಡಲೇಬೇಕು. ಇದು ಸಾಧನೆ. ಎಷ್ಟು ಹೆಚ್ಚಿಗೆ ನಾವು ಸಾಧನೆ ಮಾಡ್ತೀವೋ ಅಷ್ಟು ಶಕ್ತಿನ ತುಂಬಿಕೊಂತೀವಿ. ಜನ್ಮ ಜನ್ಮದ ಜ್ಞಾನನ ನಾವು ಜಾಗೃತಿ ಮಾಡ್ಕೊತೀವಿ. ಆಸ್ಟ್ರಲ್ ಮಾಸ್ಟರ್ಸ್ನ ಕನೆಕ್ಟ್ ಮಾಡ್ಕೋಬೋದು, ಆ ಜ್ಞಾನನ ಹೊಂದ್ಬೋದು. ನನಗೇನು ಕಾಣಿಸಲ್ಲ, ಆದರೆ ನನ್ನ ಕ್ವಶನ್ ಹಾಕಿದರೆ ನನಗೆ ಉತ್ತರ ಬರುತ್ತೆ. ಮಾಸ್ಟರ್ ಹತ್ರ ಮಾತಾಡ್ತೀನಿ, ಹೇಗೆ ಮಾತಾಡ್ತೀನಿ ನಾನು, ನನಗೆ ಕಾಣಿಸೋ ಕೆಲಸ ಇಲ್ಲ. ಬಾದಾಮಿ ಹೋಗಿದೆ ನಾನು, ಅಲ್ಲಿ ಗುಹೆಗಳಿದೆ, ಆರ್ಟಿಫಿಷಿಯಲ್ ಗುಹೆಗಳು. ಒಂದು ಗುಹೆಯಲ್ಲಿ ವರ್ತಮಾನ ಮಹಾವೀರ್ ಸ್ಟ್ಯಾಚ್ಯೂ ಇತ್ತು. ನನಗೊಂದು ಕ್ವಶನ್ ಬಂತು, ನಿಮ್ಮ ಹೆಸರು ವರ್ತಮಾನ್ ಮಹಾವೀರ್ ಅಂತ ಹೇಗೆ ಬಂತು? ಜಸ್ಟ್ ಕಣ್ಣು ಬಿಟ್ಟು ಹೀಗೆ ಕ್ವಶನ್ ಬಂತು. ನನಗೆ ಆನ್ಸರ್ ಹೇಗೆ ಬಂತು, ಇದಕ್ಕೆ ಟೆಲಿಪತಿ, ಮನಸ್ಸಿನ ಕ್ವಶನ್ ಹಾಕಿದ್ರೆ ಮನಸ್ಸಿಗೆ ಉತ್ತರ ಬರುತ್ತೆ. ವರ್ತಮಾನ್ ಮಹಾವೀರ್ ಹೇಳಿದರು, ನಾನು ಕಣ್ಣು ಮುಚ್ಚುತ್ತರೇನು ಬಿಟ್ಟಿದ್ದರೇನು ಒಂದು ಕ್ಷಣನೂ ನನ್ನ ಮನಸ್ಸನ್ನು ಭೂತಕಾಲದಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ, ಭವಿಷ್ಯತ್ ಕಾಲದಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ. ವರ್ತಮಾನ ಕಾಲದಲ್ಲಿರೋ ವಿಜಯ ಸಾಧಿಸಿದ್ದೀನಿ ನಾನು ಮನಸ್ಸನ್ನು ಜಯಿಸೋ ಮಹಾವೀರ ಅಂತ. ಯಾರು ಮನಸ್ಸನ್ನು ಜಯಿಸ್ತಾರೋ ಅವರು ಆತ್ಮ ಉದ್ಧಾರ ಆಗಿ ವರ್ಧಮಾನ್ ಅಂದರೆ ಉದ್ಧಾರ. ಹಿಂದಿಯವರು ವರ್ಧಮಾನ್ ಅಂತಾರ, ನಾವು ವರ್ತಮಾನ್. ಆತ್ಮದ ಉದ್ಧಾರಕ್ಕೆ ಮನಸ್ಸನ್ನು ಜಯಿಸಬೇಕು ಅಂತ ನನಗೆ ಉತ್ತರ ಬಂತು. ಏನು ಕಾಣಿಸ್ಬೇಕಾ? ನಾವು ಮಾಸ್ಟರ್ ಹತ್ರ ಮಾತಾಡಬೇಕಂದ್ರೆ ನೆಸೆಸಿಟಿ ಇಲ್ಲ. ಶಿರ್ಡಿ ಸಾಯಿಬಾಬಾ ಇದ್ದಾರೆ, ಅವರು ದೇವಸ್ಥಾನದಲ್ಲಿ ಧ್ಯಾನ ಮಂದಿರ ಕಂಪಲ್ಸರಿ ಇರಬೇಕು, ಇದು ರೂಲ್. ಕೆಳಗೆ ಧ್ಯಾನ ಮಂದಿರ ಇರುತ್ತೆ, ಮೇಲೆ ಶಿರ್ಡಿ ಬಾಬಾ ಮಂದಿರ ಇರುತ್ತೆ. ಆ ರೂಲು ಇಂಪ್ಲಿಮೆಂಟ್ ಮಾಡಿದವರು ಹಾಗೆ ದೇವಸ್ಥಾನ ಕಟ್ಟಿದ್ದಾರೆ. ನಾನು ಕೇಳಿದೆ ಮನಸ್ಸಿಂದ, ಕೆಳಗೇನೋ ಮಂದಿರ, ಧ್ಯಾನ ಮಂದಿರ ಇದೆ, ಮೇಲೆ ನಿನ್ನ ಮಂದಿರ ಇದೆ, ನಾನು ಏನು ತಿಳ್ಕೋಬೇಕು? ನಾವು ಕೆಳಗೆ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡು ಯಾರು ಧ್ಯಾನ ಮಾಡ್ತಾರೋ ಮೇಲೆ ಇರೋ ನನ್ನಂಥವ್ರು ಆಗ್ತಾರ ಅಂತ ಆನ್ಸರ್ ಬಂತಲ್ಲ.
ಕಾಣಿಸೋದಲ್ಲ ಮಾಸ್ಟರು. ನಾವು ಅವ್ರನ್ನ ಪ್ರಶ್ನಿಸಿ ಅವ್ರ ಜ್ಞಾನ ಹೊಂದಬೇಕು. ಹ್ಯಾವ್ ಟು ಪುಟ್ ಕ್ವಶನ್. ಸುಮ್ಮನೆ ನೋಡಿದ್ರೆ ಏನು ಲಾಭ ಇದೆಯಾ? ಇದೆಲ್ಲ ನಾವು ತಿಳ್ಕೋಬೇಕಂದ್ರೆ ವಿ ನೀಡ್ ಅಬಂಡಂಟ್ ಎನರ್ಜಿ. ನಾನು ಎನರ್ಜಿ ಬೇಕು ಒಂದು ಹೇಳ್ತೀನಿ. ನಾನು ಪತಿ ಸಾರು ಒಂದು ಸಾರಿ ವೆಹಿಕಲಲ್ಲಿ ಹೋಗ್ತಾ ಇದ್ದೆ. ನಾನು ಸಾರನ್ನ ಕೇಳಿದೆ, ಸರ್ ಪುಟ್ಟಪರ್ತಿ ಬಾಬಾ ಬಗ್ಗೆ ಏನನ್ನ ಹೇಳ್ತೀರಾ ಸರ್? ನಮ್ಮ ಶಕ್ತಿನ ಜಿಮ್ಮಿಕ್ ಮ್ಯಾಜಿಕ್ ತೋರ್ಸೋಕ್ಕೆ ಉಪಯೋಗಿಸ್ಬೋದು. ವಿಭೂತಿ ಸೃಷ್ಟಿ ಮಾಡೋಕ್ಕೆ, ಲಿಂಗ ತೆಗೆಯೋಕ್ಕೆ, ಈ ಪವಾಡಗಳು ತೋರ್ಸೋಕ್ಕೆ ಉಪಯೋಗಿಸ್ಕೋಬಾರ್ದು. ನಮ್ಮ ಶಕ್ತಿ ನಮ್ಮ ಎದುರಿಗಿರೋ ಅವರ ಶಕ್ತಿನ ಜಾಗೃತಿ ಮಾಡೋಕ್ಕೆ ಉಪಯೋಗಿಸ್ಕೋಬೇಕು. ಆವಾಗ ಹಾಗೆ ನಾವು ಉಪಯೋಗಿಸ್ಬೇಕು. ನಮ್ಮ ಎನರ್ಜಿ ಎಷ್ಟಿರಬೇಕು ಅಂದರೆ ಓವರ್ಫ್ಲೋಯಿಂಗ್ ಎನರ್ಜಿ ಇರಬೇಕಂತ ಸರ್ ಹೇಳಿದರು. ನಮ್ಮ ಎನರ್ಜಿ ಕೇವಲ ನಮ್ಮ ಮನಸ್ಸನ್ನು ನಿಂದಿರಿಸಲ್ರಿ. ನಮ್ಮ ಹತ್ರ ಯಾರನ್ನ ಬಂದರೆ ಅವ್ರ ಮೈಂಡು ನಿಂತು ಹೋಗಬೇಕು, ಅವ್ರ ಥರ್ಡ್ ಐ ಓಪನ್ ಆಗಬೇಕು, ಅವ್ರ ಆಸ್ಟ್ರಲ್ ಟ್ರಾವೆಲ್ ಆಗಬೇಕು. ಅಷ್ಟು ಅದ್ಭುತದ ಎನರ್ಜಿ. ಅಂಥ ಎನರ್ಜಿನ ನಾವು ಹೊಂದಬೇಕಂದ್ರೆ ಓನ್ಲಿ ವೇ ಏನು? ಧ್ಯಾನ, ಮೆಡಿಟೇಷನ್, ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್, ಸ್ಪಿರಿಚುವಲ್ ಲಿವಿಂಗ್ ಅಂತಾರೆ. ಟೈಮ್ ಸಿಕ್ಕಿದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಧ್ಯಾನ ಸೇವೆ, ಈ 5 ಸ್ಪಿರಿಚುವಲ್ ಲಿವಿಂಗ್. ನಮ್ಮ ಟೈಮ್ ಇದಕ್ಕೆ ಯೂಸ್ ಮಾಡ್ತಾ ಇದ್ದರೆ ನಮ್ಮ ಮೈಂಡ್ ಎಲ್ಲಿ ಟ್ರಾವೆಲ್ ಆಗಲ್ಲ, ಎನರ್ಜಿ ತುಂಬಿಕೊಂತೀವಿ. ವಿಲ್ ಯುಟಿಲೈಸ್ ದ ಪ್ರೆಷಸ್ ಆ್ಯಂಡ್ ವ್ಯಾಲ್ಯುಬಲ್ ಟೈಮ್. ಇದು ಮಾಡಿ ನಾವು ನೋಡಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಏನು ಸುಮ್ಮನೆ ಭೂಲೋಕಕ್ಕೆ ಟೂರಿಸ್ಟ್ ಮಾಡೋಕ್ಕೆ ಬಂದಿಲ್ಲ. ನಾವು ಈ ಭೂಲೋಕನೆಲ್ಲ ನೋಡೋಕ್ಕೆ ಬಂದಿಲ್ಲ. ಈ ಭೂಲೋಕದ ಉದ್ಧಾರಕ್ಕೆ ಬಂದಿದ್ದೀವಿ. ಈ ಭೂಲೋಕನ ರಕ್ಷಿಸಿದ್ದು ನಾವೇ. ಇಷ್ಟು ಯುಗಗಳು ಇದು ಪ್ರಳಯ ಆಗಿ ಏನಾಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂತ ಆ ಋಷಿಗಳು ನಾವೇ. ಇವಾಗ ಮತ್ತೆ ಯಾಕೆ ಬಂದಿದ್ದೀವಿ? ಭೂಲೋಕದ ಉದ್ಧಾರಕ್ಕೆ ಬಂದಿದ್ದೀವಿ. ಈ ಭೂಲೋಕ ದೈವಲೋಕಕ್ಕೆ ಆಗಬೇಕು. ಈ ಭೂಲೋಕ ದೈವಲೋಕವಾಗೋದು ಪಾಸಿಬಲ್ಲ? ಅದು ನಮಗೆ ಪಾಸಿಬಲ್ಲ? ಇದು ನಾವು ತಿಳ್ಕೋಬೇಕು. ಮಾನವರಿದ್ದರೆ ಮಾನವಲೋಕ, ದೇವತರಿದ್ದರೆ ದೈವಲೋಕ. ಈ ಮನುಷ್ಯ ದೇವರಾಗಬೇಕಂದ್ರೆ ಧ್ಯಾನ ಮಾಡಬೇಕು. ದಟ್ ಈಸ್ ದ ಓನ್ಲಿ ವೇ. 40 ವರ್ಷದ ಕೆಳಗೆ ಪತ್ರಿ ಸಾರು, ನಾನು ಭಗವಂತ, ನಾನು ದೇಹವಲ್ಲ, ನಾನು ಆತ್ಮ, ನಾನು ಚೈತನ್ಯ ಪದಾರ್ಥ ಅಂತ ಹೇಳಿದರು. ಸುಮ್ಮನೆ ಇಲ್ಲವರು ಪ್ರಚಾರ ಮಾಡಿ 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 ಅಟ್ ಪ್ರೆಸೆಂಟ್ ಮಿನಿಮಮ್ 1 ಕೋಟಿ ಪಿರಮಿಡ್ ಮಾಸ್ಟರ್ಸ್ ಇರ್ತಾರೆ. 40 ವರ್ಷದ ಕೆಳಗೆ ಒಬ್ಬರು, ಇವತ್ತು ಕನಿಷ್ಠ 1 ಕೋಟಿ. ನಾವು ದಿನಾಲಿ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ, ಒಬ್ಬರನ್ನ ಬದಲಾಯಿಸಿದ್ರೆ ದೇವರು ಮಾಡಿದ್ದರೆ ಒಬ್ಬರು ನಾವು ಅಲ್ಲ. ಈ 1 ಕೋಟಿ ಎಷ್ಟು ಜನ ಆಗ್ತಾರ? 2 ಕೋಟಿ ಆಗ್ತಾರೆ. ಹೌದಲ್ವಾ? ಒಂದು 3 ವರ್ಷ ಟಾರ್ಗೆಟ್ ಇಟ್ಕೊಳ್ಳೋಣ. 2028 ಒಳಗೆ ನಾವೆಲ್ಲರೂ ಧ್ಯಾನ ಪ್ರಚಾರ ಮಾಡಿದರೆ ಈ ಭೂಲೋಕದಲ್ಲಿ ಎಲ್ಲರೂ, ಯಾಕೆ ಅಪ್ರಾಕ್ಸಿಮೇಟ್ಲಿ 900 crores ಪಾಪ್ಯುಲೇಷನ್ ಇದೆ ಅಲ್ವಾ? 1 ಕೋಟಿ ನಾವು ಪಿರಮಿಡ್ ಮಾಸ್ಟರ್ಸು 3 ವರ್ಷದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾವು ಒಬ್ಬರನ್ನ ದಿನಾಲಿ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ, ಒಬ್ಬರು ದೇವರಾದರೆ, ಈಸ್ ಇಟ್ ಪಾಸಿಬಲ್ ಆರ್ ನಾಟ್? ಅವಾಗೇನಾಗುತ್ತೆ? ಈ ಲೋಕ ದೇವಲೋಕವಾಗುತ್ತೆ. ನಮ್ಮ ಉದ್ಧಾರ ಲೋಕದ ಉದ್ಧಾರವ, ಲೋಕದ ಉದ್ಧಾರ ನಮ್ಮ ಉದ್ಧಾರವ? ಹೇಳ್ರಿ. ನಾವು ದೇವರಾದರೆ ಈ ಲೋಕ ದೈವಲೋಕ ಆಯಿತು ಅಲ್ವಾ? ಇಲ್ಲಿ ಗಮನಿಸ್ರಿ, ನಮ್ಮ ಉದ್ಧಾರ ಲೋಕದ ಉದ್ಧಾರ. ಈ ಲೋಕ ಜಗತ್ತದಲ್ಲಿ ಒಂದು ಭಾಗ.
ಅಲ್ವಾ? ಲೋಕದ ಉದ್ಧಾರ, ಜಗತ್ತಿನ ಉದ್ಧಾರ. ಈ ಜಗತ್ತು ಸೃಷ್ಟಿಗೆ ಮೂಲವಾದ ವಿಶ್ವಮೂಲ ಚೈತನ್ಯ, ಆ ಸೂಪರ್ ಕಾನ್ಷಸ್ ಅಲ್ಲಿ ಒಂದು ಭಾಗ. ಈ ಜಗತ್ತಿನ ಉದ್ಧಾರ ಆ ವಿಶ್ವಮೂಲ ಚೈತನ್ಯದ ಉದ್ಧಾರ ಅಲ್ವಾ? ಅಂದರೆ ನಾವು ಎಂಥ ಅದ್ಭುತವಾದ ಒಂದು ಪ್ರಣಾಳಿಕೆ ಹಾಕ್ಕೊಂಡು ಬಂದಿದ್ವಲ್ಲ, ಒಂದು ಪ್ಲ್ಯಾನಿಂಗ್. ಸಾಮ ಸಾಮಾನ್ಯರ ನಾವು ಈ ವಿಶ್ವಮೂಲ ಚೈತನ್ಯ ಉದ್ಧಾರಕ್ಕೆ ನಾವು ಬಂದಿದ್ವಿ. ಇದ್ರ ಬಗ್ಗೆ ನಾನು ಕ್ಲಾಸ್ ಹೇಳ್ತೀನಿ ಅಂತ ಯಾರೂ ಬರಲ್ಲ. ನಾವು ದೇವರಾಗಲಿಕ್ಕೆ ಬಂದಿದ್ದೀವಿ ಅಂದರೆ ಯಾರು ಬರಲ್ಲ. ನಿನಗೆ ಆರೋಗ್ಯ ಸಿಗತ್ತೆ, ನೆಮ್ಮದಿ ಸಿಗತ್ತೆ, ನೀನೇನು ಅಂದ್ಕೊಂಡಿರೋದಾಗತ್ತೆ, ಈ ಚಾಕ್ಲೇಟ್ ಕೊಡ್ತೀವಿ ಅಂತ ಎಲ್ಲರೂ ಬರ್ತಾರೆ. ಆ ಚಾಕ್ಲೇಟ್ಗೆ ಜನ್ಮ ತಗೊಂಡಿದ್ವಿ ನಾವು. ಆ ಚಾಕ್ಲೇಟ್ಗೆ ನಾವು ಅಲ್ಲಿಂದ ಮೇಲೆ ಲೋಕದಿಂದ ಈ ಲೋಕಕ್ಕೆ ಬರಬೇಕಾ? ಯಾರು ನಾವು? ಹೈಯರ್ ಡೈಮೆನ್ಷನಿಂದ ಬಂದಿರೋ ಗ್ರೇಟ್ ಮಾಸ್ಟರ್ಸ್ ನಾವು. ಯಾರು ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಆರ್ಡಿನರಿ ಪರ್ಸನ್ ಯಾರು ಇಲ್ಲ, ಆರ್ಡಿನರಿ ಆತ್ಮ. ನೀವೇ ಗಮನಿಸ್ರಿ. ಅರಿಹಂತ ಜನ್ಮಗಳು ಮುಗಿದೋಗಿದೆ, ಬೋಧಿಸತ್ವದ ಜನ್ಮಗಳು ಮುಗಿದೋಗಿದೆ. ಇವಾಗ ಯಾವ ಜನ್ಮ ತಗೊಂಡಿದ್ವಿ? ಮೈತ್ರೇಯ ಬುದ್ಧನ ಜನ್ಮ ತಗೊಂಡಿದ್ವಿ. ಅಂದರೆ ನಾವು ಸಾಮಾನ್ಯರ? ಅದಕ್ಕೆ ಮಾಡಿರಿ ಫ್ರೆಂಡ್ಸ್, ನಾವು ಎಷ್ಟು ಧ್ಯಾನ ಮಾಡಿ ಎಷ್ಟು ಜ್ಞಾನ ಹೊಂದಿದ್ದರೇನು, ಸಾವಿರಾರು ಪುಸ್ತಕಗಳು ಓದಿ ಜ್ಞಾನ ಹೊಂದಿದ್ದರೇನು, ನೂರಾರು ಕ್ಲಾಸುಗಳು ಕೇಳಿಸ್ಕೊಂಡು ಜ್ಞಾನ ಹೊಂದಿದ್ದರೇನು, ಆತ್ಮದ ಉದ್ಧಾರ ಯಾವಾಗ ಆಗುತ್ತೆ? ಆ ಜ್ಞಾನವನ್ನು ನೆನಪಿಟ್ಟುಕೊಂಡು ಅಳವಡಿಸಿಕೊಂಡರೆ ಆತ್ಮದ ಉದ್ಧಾರವಾಗುತ್ತೆ. ಜ್ಞಾನವು ಅಳವಡಿಸ್ಕೊಳ್ಳೋಕ್ಕೆ, ಜ್ಞಾನ ಕೇಳಿಸ್ಕೊಳ್ಳೋಕ್ಕಲ್ಲ. ಆ ಜ್ಞಾನವು ಎಷ್ಟು ನಾವು ಅಳವಡಿಸ್ಕೊತೀವೋ ನಮ್ಮ ಹ್ಯಾಪಿನೆಸ್, ಪೀಸ್ಫುಲ್, ನಾವು ಅಷ್ಟು ಪೀಸ್ಫುಲ್ ಆಗಿರ್ತೀವಿ, ಅಷ್ಟು ಹ್ಯಾಪಿಯಾಗಿರ್ತೀವಿ. ನಮ್ಮ ಆನಂದಕ್ಕೆ, ನಮ್ಮ ನೆಮ್ಮದಿಗೆ, ನಮ್ಮ ಜ್ಞಾನಕ್ಕೆ, ನಮ್ಮ ಅಚೀವ್ಮೆಂಟ್ಗೆ ಉಪಯೋಗ ಆಗುತ್ತೆ ಇದು. ಅಷ್ಟೇ ಅಲ್ಲ, ಜಗತ್ ಕಲ್ಯಾಣಕ್ಕೆ, ಜಗತ್ಶಾಂತಿಗೆ ಉಪಯೋಗವಾಗುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಂದರೆ, ನಮ್ಮ ಬಗ್ಗೆ ನಾವು ಯಾಕೆ ಜನ್ಮ ತಗೊಂಡಿದ್ದೀವಿ ತಿಳ್ಕೊಂಡ್ರೆ ನಾವು ವ್ಯಾಲ್ಯೂಬಲ್ ಟೈಮ್ನ ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡೋ ಟೈಮ್ನೆಲ್ಲ ನಾವು ಸ್ಪಿರಿಚುಯಾಲಿಟಿಗೆ ಉಪಯೋಗಿಸ್ಕೊತೀವಿ. ಯುವರ್ ವೇಸ್ಟಿಂಗ್ ಸೋ ಮಚ್ ಟೈಮ್. ಆ ಟೈಮ್ನ ಏನು ಮಾಡಬೇಕು? ಯು ಟು ಇನ್ವೆಸ್ಟ್ ಫಾರ್ ದ ಸ್ಪಿರಿಚುಯಾಲಿಟಿ. ಮಾಡ್ಕೋಬೇಕು ನಾವು. ನೆಸಸರಿನ ಬೇಕಿಲ್ಲ ರೀ. ಅದಕ್ಕೆ ಫ್ರೈಡೇ ನೈಟು, ಸಾಟರ್ಡೇ ನೈಟು, ಟೋಟಲ್ ನೈಟ್ ಧ್ಯಾನ ಮಾಡಿರಿ. ಯಾಕೆ ಫ್ರೈಡೇ ನೈಟ್ ಯಾಕೆ ಮಾಡಬೇಕು? ಮನಸ್ಸು ಒಪ್ಕೊಳ್ಳುತ್ತೆ ನಾಳೆ ರಜಾ. ಸಾಟರ್ಡೇ ನೈಟ್ ಯಾಕೆ ಮಾಡಬೇಕು? ಮನಸ್ಸು ಒಪ್ಕೊಳ್ಳುತ್ತೆ. ಈ ಮೊದಲು ಈ ಮನಸ್ಸನ್ನು ಒಪ್ಪಿಸ್ಬೇಕಲ್ಲ, ಮಾಡಿ ನೋಡಬೇಕಲ್ಲ. ಇವಾಗ ಒಬ್ಬರು ಎಕ್ಸ್ಪೆರಿಮೆಂಟು ನಾವು ಕೇಳಿಸ್ಕೊತೀವಿ. ನಾವೇನು ಮಾಡಬೇಕು? ಮಾಡಿ ನೋಡಬೇಕಲ್ಲ. ಗೀತಾ ಯಾದವ್ ಅಂತ ಬಳ್ಳಾರಿ ಮೇಡಮ್ ಇದ್ದಾರೆ. ಅವರು ಒಂದು ಸಲ ನನಗೆ ಫೋನ್ ಮಾಡಿದರು. ಸರ್ 72 hours ನಾನ್ ಸ್ಟಾಪ್ ಮೆಡಿಟೇಷನ್ ಮಾಡಬೇಕಂತ ನಾನು ಅನ್ಕೊತಾ ಇದ್ದೀನಿ, ನನಗೊಂದು ಸಂಕಲ್ಪ ಹೇಳ್ಕೊಡ್ರಿ ಸರ್. ಓಕೆ ಮೇಡಮ್, ಈ 72 hours ಧ್ಯಾನದಿಂದ ನೀವು ಒಂದು ಜ್ಞಾನ, ಶಕ್ತಿ, ಬೆಳಕು, ಚೈತನ್ಯ, ಈ ಒಂದು ಪ್ರಾಣಿಗೆ ದುಃಖ, ಈ ಭೂಲೋಕದಲ್ಲಿ ದುಃಖ ಕೊಡಬಾರ್ದು ಯಾರು. ಬದಲಾವಣೆ ಆಗಬೇಕು. ಪ್ರಾಣಿ ರಕ್ಷಣೆಗೆ ಇದು ಉಪಯೋಗವಾಗಬೇಕು ಅಂತ ಮಾಡಿರಿ ಮೇಡಮ್ ಅಂದೆ. ಆ ಮೇಡಮ್ ಗುಂಟಕಲ್ಲಿ ಹೋಗಿ ಅಲ್ಲಿ ಪಿರಮಿಡಲ್ಲಿ ಕೂತ್ಕೋಬೇಕಂತ, ಅಲ್ಲಿ ಪದ್ಮ ಮೇಡಮ್ ಅಂತ ಇದ್ದರು. ಅವರು 3 times ಕೂತ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳಿದ್ರೆ ಗೈಡೆನ್ಸ್ ಸಿಗುತ್ತೆ ಅಂತ ಅಲ್ಲಿ ಹೋಗಿ ಆ ಪಿರಮಿಡಲ್ಲಿ ಕೂತ್ಕೊಳ್ಳೋಕ್ಕೆ ಮೊದಲನೇ ದಿನ ಗಂಡ ಏನು ಮಾಡಿದ್ದಾರೆ, ನೀನು ಭಾಳ ವೀಕ್ ಇದೆ ಅಂತ ಟೆಸ್ಟ್ ಮಾಡಿಸಿದ್ರೆ ಹಿಮೋಗ್ಲೋಬಿನ್ 4 ಇದೆ, 4 points ಇದೆ ಹಿಮೋಗ್ಲೋಬಿನ್. ಈ ಮೇಡಮ್ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಳ. 73 hours ನಾನ್ ಸ್ಟಾಪ್ ಮಾಡಿದ್ದಾಳೆ ಈ ಮೇಡಮ್. ಪತಿ ಸಾರು ಒಂದು ಪ್ರಾಣಿ ಲೋಕಕ್ಕೆ ಕರ್ಕೊಂಡೋಗಿದ್ದಾನೆ. ಆ ಪ್ರಾಣಿಗಳಿಗೆಲ್ಲ, ನೋಡು ಈ ಮೇಡಮು ನಿಮಗಾಗಿ ಸಂಕಲ್ಪ ಧ್ಯಾನ ಮಾಡ್ತಾ ಇದ್ದಾಳೆ, ನೀವೇನು ಕೊಡ್ತೀರಿ ಅಂದರೆ ನಮ್ಮ ರಕ್ತ ಕೊಡ್ತೀವಿ, ರಕ್ತ ಕಡಿಮೆ ಇದೆ ಅಲ್ಲ.
ಎಲ್ಲ ಎದ್ದೋಳಿದ ಮೇಲೆ ಬ್ಲಡ್ ಟೆಸ್ಟ್ ಮಾಡಿದರೆ 13 ಗ್ರಾಮ್ಸ್ ಇದೆ. ಏನ್ರಿ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಧ್ಯಾನದಿಂದನೂ ಬ್ಲಡ್ನ ನಾವು ಹೊಂದಬೋದು ಅಂತ. 73 ಅವರ್ಸ್ ನಾನ್ ಸ್ಟಾಪ್, ನೀರು ಇಲ್ಲ, ಊಟ ಇಲ್ಲ, ಬಾತ್ರೂಮ್ ಇಲ್ಲ, ಏನಿಲ್ಲ ರೀ. ಆ ಮೇಡಮ್ದು ಎಕ್ಸ್ಪೀರಿಯನ್ಸ್ ಕೇಳಿ ನಾವೇನು ಮಾಡಬೇಕು? ಯಾಕೆ ನಾನು ಒಂದು 24 ಅವರ್ಸ್ ಮಾಡ್ಬೋದಲ್ಲ, 12 ಅವರ್ಸ್ ಮಾಡ್ಬೋದಲ್ಲ. ಇದಾ ಸುಮ್ಮನೆ ಅನುಭವ ಕೇಳಿಸ್ಕೋಬೇಕಾ, ಚಪ್ಪಾಳಿ ಹೊಡಿಬೇಕಾ? ಎಷ್ಟು ಗ್ರೇಟ್ ಮೇಡಮ್ ಅಂತ ಹೇಳ್ರಿ. ಮಾಡಿ ನೋಡಿದ್ರೆ ಏನಾಗುತ್ತೆ? ಅವಾಗ ಮಾಡಿದ್ದು 72 ಅವರ್ಸ್ ಎನರ್ಜಿ ಕಡಿಮೆ ಇತ್ತು ಲೆವೆಲ್. ಇವಾಗ ಎಷ್ಟು ಎನರ್ಜಿ ಲೆವೆಲ್ ಇದೆ? ಒಂದು 12 ಅವರ್ಸ್ ಮಾಡಿದರೆ ಅದು ಹೇಗಿರುತ್ತೆ? ಕಾನ್ಸಂಟ್ರೇಷನ್ ಬರಲ್ಲ, ಹಾಂ, ಕಾನ್ಸಂಟ್ರೇಷನ್ ಬರಲ್ಲ ಅಂತ ಹೇಳ್ತಾರೆ. ಹಠ ಬೇಕು, ಕಾನ್ಸಂಟ್ರೇಷನ್ ಅಲ್ಲ. ನಾನು ಒಂದು 8 ಮಂತ್ಸ್ ಆರ್ 10 ಮಂತ್ಸ್ ಬ್ಯಾಕ್ 12 ಅವರ್ಸ್ ಕೂತ್ಕೊಳ್ಳೋಣ. ನೈಟ್ 8 ಸ್ಟಾರ್ಟ್ ಆಯಿತು, ಬೆಳಗ್ಗೆ 8 ಅಂತ 12 ಡೇಸ್ 12 ಅವರ್ಸ್ ಅಂತ ಏನೋ ಅನಿಸ್ತು ನನಗೆ. ಭಾಳ ಕಷ್ಟ ಆಯಿತು ನನಗೆ. ಮೊದಲು ಎಷ್ಟೋ ಮಾಡಿದವು ನಾನು, ಎಲ್ಲಿರುವ ನೋವುಗಳು ಬಿಟ್ಟಿಲ್ಲ, ನಾನು ಕಣ್ಣೇ ಬಿಟ್ಟಿಲ್ಲ. ನಾನು 12 ಡೇಸ್ 12 ಅವರ್ಸ್ ಮಾಡಿ ನೋಡಿದ್ದೀನಿ. ರೀಸೆಂಟ್ಲಿ ಈ ಇಯರಲ್ಲಿ ಮಾಡಿದ್ದೀನಿ ನಾನು. ಮೊದಲು ಯಾವಾಗ ಮಾಡ್ತಾಯಿದ್ದೆ, ನೋಡೋಣ, ಎಲ್ಲರಿಗೂ ಹೇಳ್ತೀನಲ್ಲ, ನನಗಾಗತ್ತೆ ಇಲ್ಲ ಅಂತ ನಾನು ಮಾಡಿದೆ. ಇಟ್ ವಾಸ್ ಪಾಸಿಬಲ್ ಫಾರ್ ಮೀ. ಹಠ ಅಷ್ಟೇ, ಪ್ರಾಣ ಹೋಗಲಿ, ಕಣ್ಣು ಬಿಡಬಾರ್ದು ಅಷ್ಟೇ. ನಿದ್ದೆ ಮಾಡ್ತೀನ, ಧ್ಯಾನ ಮಾಡ್ತೀನ ಗೊತ್ತಾಗಲ್ಲ ಅಂತ ಹೇಳ್ತೀವಿ. 3 ಸ್ಟೇಜಸ್. ಒಂದು ವಿಲ್ ಫೀಲ್ ಸ್ಲೀಪ್, ಅದು ನಿದ್ದೆ ಅಲ್ಲ. ನಿದ್ದೆ ಮಾಡುವಾಗ ಡೌಟ್ ಬರುತ್ತೆ, ನಿದ್ದೆ ಮಾಡ್ತೀವಿ ಇಲ್ಲ ಅಂತ ಬರುತ್ತೆ. ನಿದ್ದೆ ಮಾಡುವಾಗ ಏನೋ ನೆನಪಿರುತ್ತೆ, ಅದೇನದು ಟೆಂಪರರಿ ಡೆತ್. ಇಲ್ಲಿ ಕಾನ್ಷಿಯಸ್ ಇದೆ, ಡೌಟ್ ಬರ್ತಾ ಇದೆ, ನಾನು ನಿದ್ದೆ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತೀನಿ, ಇದು ನಿದ್ದೆ ಆಗುತ್ತೆ. ನಿಮ್ಗೆ ಅರಿವಿಲ್ಲ ಅಂದರೆ ಡೌಟ್ ಯಾಕೆ ಬರುತ್ತೆ? ಫುಲ್ಲು ಡೀಪ್ ಹೋಗ್ತೀವಲ್ಲ, ಧ್ಯಾನ ಮಾಡೋಕ್ಕೆ ಈಸಿ ಅದು, ಟು ಡೂ ಮೋರ್ ಟೈಮ್. ಅದು ಒಂದು ಅದ್ಭುತ ಭಾಗ್ಯ ನಮಗೆ. ಒಂದು ಹೇಳೆ, ಅನ್ಕಾನ್ಷಿಯಸ್ ರೆಸ್ಟ್ ಟು ದ ಮೈಂಡ್ ಈಸ್ ಸ್ಲೀಪ್, ಕಾನ್ಷಿಯಸ್ ರೆಸ್ಟ್ ಟು ದ ಮೈಂಡ್ ಈಸ್ ಮೆಡಿಟೇಷನ್. ಒಂದು ಗ್ಲಾಸ್ ಮಲಗಿಸಿದ್ರೆ ಎಷ್ಟು ನೀರಿರುತ್ತೆ ಗ್ಲಾಸಲ್ಲಿ? 2-3 ಡ್ರಾಪ್ ಇರುತ್ತೆ, ಅಕಾರ್ಡಿಂಗ್ ಟು ದ ಶೇಪ್. ಈಗ ನಿಂದಿರಿಸಿದ್ರೆ ಅಂದರೆ ಮಲ್ಕೊಳ್ಳೋದು ಈಗ, ಧ್ಯಾನ ಮಾಡೋದು ಈಗ. ನಾವು ಕೂತ್ಕೊಂಡಿದ್ದೀವಿ, ನಿದ್ದೆ ಅನ್ನಿಸ್ತಾ ಇದೆ, ನಾವು ಹೀಗೆ ಕೂತ್ಕೊಂಡಿದ್ದೆ, ಮಲ್ಕೊಂಡಿದ್ವಿ, ಮತ್ತು ಧ್ಯಾನ ಅಲ್ವಾ ಅದು? ಅದು ಧ್ಯಾನನೇ. ಹಾಂ, ಓಕೆ. ಇನ್ನೊಂದು ಡೌಟ್ ಬರುತ್ತೆ ನಿಮಗೆ, ಎಲ್ಲ ಮರ್ತೋಗಿದ್ರಿ, ಇದು ಧ್ಯಾನನೇ ಅಲ್ಲ ಅಂತ ಡೌಟ್ ಕಣ್ಣು ಮುಚ್ಚಿದ್ರಿ, ಏನು ಯೋಚನೆ ಇಲ್ಲ, ಹೊರಗಿನ ಶಬ್ದಗಳೆಲ್ಲ ಕೇಳಿಸ್ಕೊತಾ ಇದ್ರಿ, ಹೊರಗೆ ಎಲ್ಲ ಏನು ನಡೆಯೋದು ಗೊತ್ತಾಗುತ್ತೆ, ಇದು ಧ್ಯಾನನ ಅಲ್ಲ ಅಂತ ಡೌಟ್ ಬರುತ್ತೆ. ಹೌದಾ? ಎಲ್ಲ ಮರ್ತು ಹೋದ್ರೆ ಡೌಟ್ ಬಂತು. ಇದು ಡೌಟೇನಾ? ಅವಾಗ ಏನಿರುತ್ತೆ? ಅರಿವಿರುತ್ತೆ ಅಲ್ಲ, ಅಲ್ಲಿ ಅರಿವಿರುತ್ತೆ. ಅಂದರೆ ಮಾಸ್ಟರ್ ಕಾಣಿಸಿದ್ರೆ ಒಂದು ಪ್ರಶ್ನೆ ಹಾಕೋಕ್ಕೆ, ಸಂಕಲ್ಪ ಇಟ್ಕೊಂಡು ಟ್ರಾವೆಲ್ ಮಾಡಲಿಕ್ಕೆ, ಒಂದು ಪ್ರಶ್ನೆ ಹಾಕಿ ಉತ್ತರ ತಗೊಳ್ಳೋಕ್ಕೆ, ಜ್ಞಾನನ ಹೊಂದೋದು. ಇನ್ನೊಂದು ಸ್ಥಿತಿ ಇದೆ ಹೇಳ, ಧ್ಯಾನನೂ ಚೆನ್ನಾಗ ಆಗ್ತಾ ಇರುತ್ತೆ, ಯೋಚನೆಗಳು ಬರ್ತಾ ಇದ್ದಾವೆ ಸೈಮಲ್ಟೇನಿಯಸ್. ಎರಡು ಸೈಮಲ್ಟೇನಿಯಸ್. ಧ್ಯಾನ ನಡೆಯುತ್ತೆ, ಯೋಚನೆನೂ ಬರುತ್ತೆ. ಆವಾಗ ಅದು ಯೋಚನೆ, ಅದು ಹೊಸದ ಹಳೆಯದ? ಹಳೆಯದಾದರೆ ಅನ್ನಿಸ್ತದೆ, ಹೊಸದಾದರೆ ಮೆಸೇಜ್. ಹೊಸ ಯೋಚನೆ ತಗೋಬೇಕು, ಹಳೆ ಯೋಚನೆ ನಾವು ಕಂಟ್ರೋಲ್ ಮಾಡಬೇಕು ಅರಿವಿಂದ. ಅದೆಲ್ಲ ಕರೆಕ್ಟ್. ಒಂದು ಶಕ್ತಿ ತುಂಬಿಕೊಳ್ಳೋಕ್ಕೆ, ಇನ್ನೊಂದು ಜ್ಞಾನ ಹೊಂದಕ್ಕೆ, ಇನ್ನೊಂದು ಅರಿವು ಹೆಚ್ಚು ಮಾಡಿಕೊಳ್ಳೋಕ್ಕೆ. 3 ಸ್ಥಿತಿಗಳು ಹೇಗಿದ್ರೆ ಜಸ್ಟ್ ಆಕ್ಸೆಪ್ಟ್. ಎಸ್, ಐ ಆಮ್ ಡೂಯಿಂಗ್ ಮೆಡಿಟೇಷನ್, ಪರ್ಫೆಕ್ಟ್, ಏನು ಯೋಚನೆ ಇಲ್ಲ,
ಐ ಆಮ್ ಗೇನಿಂಗ್ ಎನರ್ಜಿ. ಏನು ಅರಿವಿತ್ತು, ಐ ಕ್ಯಾನ್ ಮೇಕ್ ರಿಸರ್ಚ್, ಕ್ವಶನ್ ಹಾಕೋದು, ಸಂಕಲ್ಪ ಇಟ್ಕೊಳ್ಳೋದು ಅಲ್ವಾ. ಎರಡೂ ನಡೀತಾ ಇದ್ದಾವ. ಓ, ಅರಿವು ನಾನು ಅಚೀವ್ ಮಾಡ್ಕೊಳ್ಳೋಕ್ಕೆ ಈ ಸ್ಥಿತಿನೂ ಇದೆ. ದಿಸ್ ಈಸ್ ಹ್ಯಾಪನಿಂಗ್. ಥ್ಯಾಂಕ್ ಯು.